ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RS ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ UGCET 2021 ಆನ್ಲೈನ್ ಅರ್ಜಿಯನ್ನು ಕಂಪ್ಲೀಟಾಗಿ ಹೇಗೆ ಫಿಲ್ ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಕರೆಕ್ಟಾಗಿ ನೋಡಿ, ಯಾವುದೇ ರೀತಿ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಹಿಂದಿನ ವಿಡಿಯೋದಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನಿಮಗೆ ಹೇಳಿದೆ. ಸೊ ಒಂದಷ್ಟು ಜನ ನೀವು ಕೇಳ್ತಾ ಇದ್ದೀರಿ, ಸರ್ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನನಗೆ ಪಾಸ್ವರ್ಡ್ ಬರ್ತಾ ಇಲ್ಲ ಅಂತೇಳಿ. ಸೊ ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಈಗ ಒಂದು ದಿನ ಆಗಿರೋದಕ್ಕೆ ಇದನ್ನು ರಿಲೀಸ್ ಮಾಡಿ ಸ್ವಲ್ಪ ಟೈಮ್ ಬೇಕಾಗ್ತದೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನು ಸ್ವಲ್ಪ ಅವರು ಕ್ಲಿಯರ್ ಮಾಡಬೇಕಾಗ್ತದೆ, ಮತ್ತು ಇಂಪ್ರೂವ್ಮೆಂಟ್ ಆಗಬೇಕಾಗ್ತದೆ ಸಾಫ್ಟ್ವೇರ್ಗಳು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಇಮಿಡಿಯೇಟಾಗಿ ನೀವು ಪ್ಯಾನಿಕ್ ಆಗೋದಾಗಲಿ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಅಂತ ಅವಶ್ಯಕತೆ ಇರೋದಿಲ್ಲ. ಪ್ಲೀಸ್ ವೇಟ್ ಫಾರ್ 1 or 2 days, ದೆನ್ ಯು ಕ್ಯಾನ್ ಸ್ಟಾರ್ಟ್ ದ ಅಪ್ಲಿಕೇಶನ್ ಪ್ರೊಸೆಸ್. ಸೊ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಕಾಣಿಸೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ಮೇಲೆ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಜನರಲ್ ಡೀಟೇಲ್ಸ್ ಬರ್ತದೆ. ಜನರಲ್ ಡೀಟೇಲ್ಸ್ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ನೀವು ಎಂಟರ್ ಮಾಡಿರ್ತೀರಿ. ಸೊ ಆಲ್ರೆಡಿ ಅದು ಆಟೋಮೆಟಿಕ್ಕಾಗಿ ಬಂದುಬಿಟ್ಟಿರ್ತದೆ, ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕ್ಯಾಂಡಿಡೇಟ್ ನೇಮ್ ಇರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಮೇಲ್ ಫಿಮೇಲ್ ಅಂತೇಳಿ ಅದು ಕೂಡ ಬರ್ತದೆ. ಮೊಬೈಲ್ ನಂಬರ್, ಇಮೇಲ್, ನ್ಯಾಷನಾಲಿಟಿ, ಎವ್ರಿಥಿಂಗ್ ಇಟ್ ವಿಲ್ ಬಿ ಕವರ್ಡ್. ಸೊ ಅದಾದಮೇಲೆ ಎಂಟರ್ ಕರೆಕ್ಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ಅಲ್ಲಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಸೆಟ್ ಮಾಡಿ. ಸೊ ಸ್ಟೇಟ್, ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್, ಸೆಲೆಕ್ಟ್ ದ ತಾಲೂಕ್ಸ್, ಎಂಟರ್ ದ ಕರೆಕ್ಟ್ ಪಿನ್ ಕೋಡ್. ಸೊ ಹ್ಯಾವ್ ಯು ಅಪಿಯರ್ಡ್ ಫಾರ್ CET in 2021 ಬಿಫೋರ್ 2021 ಅಂತ ಬರ್ತದೆ. ಸೊ ಇಫ್ ಯು ಆರ್ ಅ ಫ್ರೆಶರ್, ನೀವು ಯಾವುದೇ ಎಕ್ಸಾಮನ್ನು ಬರೆದಿರೋದಿಲ್ಲ, ನೋ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ನೀವೇನಾದರೂ ರಿಪೀಟರ್ಸ್ ಇದ್ದು ಎಕ್ಸಾಮನ್ನು ಆಲ್ರೆಡಿ ಬರೆದಿದ್ರೆ ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ಎಂಟರ್ CET ಅಡ್ಮಿಷನ್ ಟಿಕೆಟ್ ನಂಬರ್ ಮತ್ತು ಎಂಟರ್ ದ ಇಯರ್ ಆಫ್ ಅಪಿಯರೆನ್ಸ್ ಅಂತ ಬರ್ತದೆ. ಸೊ ನೀವು ರಿಪೀಟರ್ಸ್ ಆಗಿದ್ದರೆ, ಲಾಸ್ಟ್ ಇಯರ್ ಎಕ್ಸಾಮನ್ನು ಬರೆದಿದ್ದರೆ ಎಂಟರ್ CET ಅಡ್ಮಿಷನ್ ಟಿಕೆಟ್ ನಂಬರ್ ಅಂತ ಇರ್ತದೆ, ಅದನ್ನು ಎಂಟರ್ ಮಾಡಿ. ಎಂಟರ್ ದ ಇಯರ್ ಆಫ್ ಅಪಿಯರೆನ್ಸ್ ಅಂತ ಇರ್ತದೆ, ಅದನ್ನು ಎಂಟರ್ ಮಾಡಿ. ಹ್ಯಾವ್ ಯು ಅಬ್ಟೇನ್ಡ್ ಎನಿ ಸೀಟ್ ಇನ್ CET, NEET, NATA ಆ್ಯಂಡ್ ಟೇಕನ್ ಅಡ್ಮಿಷನ್ ಟು ಕಾಲೇಜ್ ಅಂತ ಇರ್ತದೆ. ಇಫ್ ಇಟ್ ಈಸ್ ಎಸ್ ಅಂದರೆ ಯಾರೋ ಒಬ್ರು ಇಂಜಿನಿಯರಿಂಗ್ ಕಾಲೇಜ್ ಇದ್ದು ಈಗ ಮೆಡಿಕಲ್ಗೆ ಎಕ್ಸಾಮ್ ಬರಿತಾ ಇರ್ತೀರಿ, ಅಥವಾ ಮೆಡಿಕಲ್ದಲ್ಲಿ ಇದ್ದು ಆಯುರ್ವೇದದಲ್ಲಿ ಇದ್ದು MBBS ಮಾಡಬೇಕು ಅಂತ ಎಕ್ಸಾಮ್ ಬರಿತಾ ಇರ್ತೀರಿ, ಅಂಥವರಿಗೆ ರಿಮೆಂಬರ್ ಎಸ್ ಅಂತ ಒತ್ತಬೇಕಾಗ್ತದೆ, ಇಲ್ಲ ಅಂದರೆ ನೋ ಅಂತ ಒತ್ತಬೇಕು. ಫ್ರೆಷರ್ಸ್ ಆದರೆ ಇಲ್ಲಿ ಹ್ಯಾವ್ ಯು ಅಪಿಯರ್ಡ್ ಫಾರ್ CET, NEET, NATA ಎಕ್ಸಾಮ್ ಬಿಫೋರ್ 2021 ಅಂತ ಇರ್ತದೆ, ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿಬಿಡಿ. ರೈಟ್, ನೋ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಆಟೋಮೆಟಿಕಲಿ ನೋ ಅಂತ ಬಂದ್ಬಿಡ್ತದೆ. ಸೊ ಇದನ್ನು ಸೇವ್ ಮಾಡಿ. ಸೊ ಸೇವ್ ಮಾಡಿಬಿಟ್ಟು ಸೊ ಜನರಲ್ ಡೀಟೇಲ್ಸ್ ಅಪ್ಡೇಟೆಡ್, ಪ್ರೊಸೀಡ್ ಟು ಎಂಟರ್ ದ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಬರ್ತದೆ. ಪ್ರತಿ ಸಾರಿ ಒಂದೊಂದು ಪೇಜನ್ನು ಬರೆದಾದ್ಮೇಲೆ ಸೇವ್ ಅನ್ನು ಮಾಡಿ. ಫೈನಲಿ ಯು ಕ್ಯಾನ್ ಎಡಿಟ್ ದಟ್, ಡೋಂಟ್ ವರಿ ಅಬೌಟ್ ದಟ್. ಸೊ ಇಲ್ಲಿ ನಿಮಗೆ ಜನರಲ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ 3 ಲೈನ್ ಕಾಣಿಸ್ತದೆ ನಿಮಗೆ, ಹೌದಾ? ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಸಾಮಾನ್ಯ ವಿವರಗಳು ಆಯಿತು, ಶೈಕ್ಷಣಿಕ ವಿವರಗಳು, ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬರ್ತದೆ. ಫಸ್ಟ್ ನೋಡಿ, ಕೋಟಾ ಅಂಡರ್ ವಿಚ್ ಯು ಆರ್ ಅಪ್ಲೈಯಿಂಗ್ ಫಾರ್ ಅಂತ ಇರ್ತದೆ. ಕರೆಕ್ಟಾಗಿ ಥಿಂಕ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಕರ್ನಾಟಕ, ನಾನ್ ಕರ್ನಾಟಕ, ಹೌದಾ? ಸೊ ಕರ್ನಾಟಕ, ನನ್ನ ಬಗ್ಗೆ ನಾನು ಹೇಳ್ತೀನಿ, ಕರ್ನಾಟಕ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಅಂತ ಬರ್ತದೆ. ನಿಮ್ಮ ಎಲಿಜಿಬಿಲಿಟಿ ಯಾವುದು ಅಂತೇಳಿ ಇಲ್ಲಿ ನೀವು ಏನು ಇಲ್ಲಿ ಬ್ಲೂ ಕಾಣಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಎಲಿಜಿಬಿಲಿಟಿ ಕ್ಲಾಸ್ ಯಾವ್ಯಾವುದು ಅಂತ ಗೊತ್ತಾಗ್ತದೆ. ಸೊ ನಿಮ್ಮ ಎಲಿಜಿಬಿಲಿಟಿ ಕ್ಲಾಸನ್ನು ಆ ಒಂದು PDF ಇದೆ, ಅದನ್ನು ಓದಿಕೊಂಡು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ನಿಮ್ಮ ಒಂದು ಎಲಿಜಿಬಿಲಿಟಿಯನ್ನು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕನ್ನು ಮಾಡಬೇಡಿ, ಈ ಒಂದು ಪಾರ್ಟನ್ನು ಮಿಸ್ಟೇಕ್ ಮಾಡಬೇಡಿ, ಮುಂದೆ ಬಹಳಷ್ಟು ಪ್ರಾಬ್ಲಮ್ಗಳು ಆಗ್ತದೆ ನಿಮಗೆ. ಕರೆಕ್ಟಾ? ಸೊ ಅದಕ್ಕೆ ಏನು ಮಾಡಿ ಅಂತಂದರೆ, ಕೋಟಾ ಆದಮೇಲೆ ಎಲಿಜಿಬಿಲಿಟಿ ಕ್ಲಾಸನ್ನು ನೀವು ಎಂಟರ್ ಮಾಡಿ. ರೈಟ್, ಎಲಿಜಿಬಿಲಿಟಿ ಕ್ಲಾಸ್ ನಾನು ಎ ಅಂತ ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಎಲಿಜಿಬಿಲಿಟಿ ಕ್ಲಾಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ABCDEFGHIJ ಅಂತ ಬಂದ್ಬಿಡ್ತದೆ, ಹೌದಾ? ಸೊ ಈ ರೀತಿ ಇದೆ. ಬಟ್ ರಿಮೆಂಬರ್, ಇದರಲ್ಲಿ ಯಾವುದು ಬರ್ತದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಯಾವುದನ್ನು ಕೂಡ ಸೆಲೆಕ್ಟ್ ಮಾಡೋದಿಲ್ಲ, ಮುಂದೆ ಹೋಗ್ತೀನಿ. ಹ್ಯಾವ್ ಯು ಸ್ಟಡೀಡ್ ಇನ್ SSLC 10th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ ಅಂತ ಬರ್ತದೆ. ಸೊ ನಾವು ಜನರಲಿ ಕರ್ನಾಟಕದವರಾಗಿದ್ದರೆ ಎಸ್ ಅಂತ ಒತ್ತಿ, ಇಲ್ಲ ಅಂದರೆ ನೋ ಅಂತ ಒತ್ತಿ. ಡಿಡ್ ಯು ರೈಟ್ ಅಪಿಯರಿಂಗ್ ಅಟೆಂಡಿಂಗ್ ಬೋರ್ಡ್ ಎಕ್ಸಾಮ್ ಆಫ್ 12th ಆಫ್ ಕರ್ನಾಟಕ ಅಂತ ಇರ್ತದೆ. ಸೊ ಡಿಡ್ ಯು ರೈಟ್ ಅಪಿಯರಿಂಗ್ ಅಟೆಂಡಿಂಗ್ ಅಂತ ಇರ್ತದೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಡೋಂಟ್ ಥಿಂಕ್ ದಟ್ ನಾನು ಬೋರ್ಡ್ ಎಕ್ಸಾಮೇ ಬರೋದಿಲ್ಲ ಮತ್ತೆ ಹೇಗೆ ಅಂತ ಹೇಳಿ. ಬೋರ್ಡ್ ಎಕ್ಸಾಮ್ ನಿಮ್ಮದು ಕ್ಯಾನ್ಸಲ್ ಆಗಿದೆ. ಸೊ ರಿಮೆಂಬರ್, ಹಾಗಂತ ಹೇಳಿ ನೀವು ಬೋರ್ಡ್ ಎಕ್ಸಾಮ್ ಬರೆಯೋ ಸ್ಟೂಡೆಂಟೇ ಆಗಿದ್ದಿದ್ರಿ, ಹೌದಾ? ಸೊ ಅದಕ್ಕಾಗಿ ನೀವು ಇಲ್ಲಿ ಎಸ್ ಅನ್ನು ಕ್ಲಿಕ್ ಮಾಡಿ. ಸೊ ಅಪಿಯರಿಂಗ್ ಫಾರ್ ಅಟೆಂಡಿಂಗ್ ಬೋರ್ಡ್ ಎಕ್ಸಾಮ್ 12th ಇನ್ ಕರ್ನಾಟಕ ಅಂತ ಇರ್ತದೆ. ಸೊ ಇನ್ ಕರ್ನಾಟಕ ಅಂತ ಇದೆ, ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ಎಕ್ಸಾಮ್ ಬರೋದಿಲ್ಲ ಅಂತ ಹೇಳಿ ನೋ ಅಂತ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಕರೆಕ್ಟಾ? ಐ ಹೋಪ್ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು, ಅನ್ಕೋತೀನಿ. ಸೊ ಟೋಟಲ್ ನಂಬರ್ ಆಫ್ ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಅಂತ ಕೇಳಿಸ್ತದೆ. ಸೊ ಇಲ್ಲಿ ನೀವು ಸ್ಟಡಿ ಎಷ್ಟು ಇಯರ್ ಕಲ್ತಿದ್ದೀರಿ ಅನ್ನೋದನ್ನು ಹಾಕಿ. ನೀವೇನಾದರೂ 1 to 12th ಕರ್ನಾಟಕದೇ ಕಲ್ತಿದ್ರೆ ಸೊ 12 ಅಂತ ಹಾಕಿ. ಸೊ ನೀವೇನಾದರೂ 7 years ಕಲ್ತಿದ್ರೆ 7 ಅಂತ ಹಾಕಿ. ಸೊ ನಿಮಗೆ ಬಿಟ್ಟಿದ್ದು ಯಾವುದಂತ ಹಾಕ್ತೀರಿ ಅನ್ನೋದು, ಸೊ ಅದನ್ನು ಕರೆಕ್ಟಾಗಿ ಹಾಕಿ. ಸೊ ರಿಮೆಂಬರ್,
ದೆನ್ ಸೆಲೆಕ್ಟ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರ್ತದೆ. ಸೆಲೆಕ್ಟ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ನಿಮಗೆ ಇಲ್ಲಿ ಆಪ್ಷನ್ಸ್ ಬರ್ತದೆ. ಕರ್ನಾಟಕ ಸೆಕೆಂಡ್ PU, CBSE, ICSE ಅಂತೇಳಿ ಔಟ್ಸೈಡ್ ದ ಕರ್ನಾಟಕ ಅಂತೇಳಿ ಪ್ಲೀಸ್ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಎಂಟರನ್ನು ಮಾಡಿ. ಇದರಲ್ಲಿ ಕಾಮನ್ ಪಾಯಿಂಟ್ಸ್ ಇವು, ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ನಿಮಗೆ ಆಗಬಾರ್ದು. ರೈಟ್. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಸ್ಟೇಟ್ ವೇರ್ ಅಪಿಯರ್ಡ್ ಫಾರ್ ದ ಎಕ್ಸಾಮ್ ಇಕ್ವಾಲೆಂಟ್ ಎಕ್ಸಾಮ್ ಅಂತ ಬರ್ತದೆ. ಇಲ್ಲಿ ಕರ್ನಾಟಕ ಅಂತೇಳಿ ಆಲ್ರೆಡಿ ಇಲ್ಲಿ ನಂದು ಆಗಿದೆ, ನಾನು ಹಾಕಿದ್ದೀನಿ. ಸೊ ನಿಮ್ಮ ಯಾವುದು ರಾಜ್ಯದಲ್ಲಿ ನೀವು ಮಾಡಿದ್ದೀರಿ, ಕರ್ನಾಟಕದಲ್ಲಿ ಮಾಡಿರ್ತೀರಿ ಜನರಲಿ, ಸೊ ಕರ್ನಾಟಕ ಅಂತ ಕ್ಲಿಕ್ ಮಾಡಿ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಆಫ್ ಸೆಕೆಂಡ್ PUC 12th ಎಕ್ಸಾಮಿನೇಷನ್ ಇಕ್ವಾಲೆಂಟ್ ಎಕ್ಸಾಮ್ ಅಂತ ಹಾಕಿ ಇಫ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಇರ್ತದೆ. ಸೊ ಇದನ್ನು ಹಾಕಬೇಕಾದ್ರೆ ಗೊತ್ತಿರಲಿ, ಕರ್ನಾಟಕ ಅಂತ ಹಾಕಿದ್ಮೇಲೆ ಇದನ್ನು ಹಾಕಬೇಕಾದ್ರೆ ರೈಟ್. ಸೊ ನೀವು ಇಲ್ಲಿ ಎಲ್ಲ ಫಿಲ್ ಮಾಡಿದ್ಮೇಲೆ ಇದು ಆಕ್ಟಿವ್ ಆಗ್ತದೆ. ಯಾವ ಸ್ಟೇಟ್ ಅಂತೇಳಿ ಹಾಕಿ, ಅಥವಾ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಆಫ್ ಸೆಕೆಂಡ್ PUC 12th ಇಕ್ವಾಲೆಂಟ್ ಎಕ್ಸಾಮ್ ಅಂತ ಇದೆ. ಸೊ ಯಾವ ಡಿಸ್ಟ್ರಿಕ್ಟಲ್ಲಿ ನೀವು ನಿಮ್ಮ ಕಾಲೇಜ್ ಇರ್ತದೆ, ನೀವು ಕಾಲೇಜಿಗೆ ಹೋಗಿರ್ತೀರಿ, ಆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ ಹಾಕಿ. ರೈಟ್. ಸೊ PUC ಸ್ಟೂಡೆಂಟ್ ನಂಬರ್, ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ಆ 13 ಡಿಜಿಟ್ ನಂಬರನ್ನು ಹಾಕಿ, ಇಲ್ಲಿ 13 ಡಿಜಿಟ್ ನಂಬರನ್ನು ಹಾಕಿ. ರೈಟ್. 13 ಡಿಜಿಟ್ ನಂಬರನ್ನು ಇಲ್ಲಿ ಹಾಕಿ. ಸೊ ಎಂಟರ್ ಇಯರ್ ಆಫ್ ಪಾಸಿಂಗ್ ಅಂತ ಇರ್ತದೆ. ಫ್ರೆಶರ್ ಇದ್ರೆ 2021 ಅಂತ ಹಾಕಿ. ಏನಾದ್ರು ರಿಪೀಟರ್ಸ್ ಇದ್ರೆ ಯಾವ ವರ್ಷ ನೀವು ಪಾಸ್ ಆಗಿದ್ದೀರಿ ಅದನ್ನು ಕರೆಕ್ಟಾಗಿ ಹಾಕಿ. ಕ್ಯಾಂಡಿಡೇಟ್ SSLC 10th ಮಾರ್ಕ್ಸ್ ಕಾರ್ಡ್ ರಿಜಿಸ್ಟರ್ ನಂಬರ್ ಅಂತ ಇರ್ತದೆ, ಕರೆಕ್ಟಾಗಿ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇದನ್ನು ಹಾಕಿ. ಎಕ್ಸಾಮ್ ಸೆಂಟರ್ ಯು ವಿಶ್ ಟು ಅಪಿಯರ್ ಅಂತ ಇರ್ತದೆ, ಯಾವುದು ಅಂತೇಳಿ ಇಲ್ಲಿ ಅಪಿಯರ್ ಅಂತ ಇರ್ತದೆ, ಅದನ್ನು ಹಾಕಿ. ಬೆಂಗಳೂರು ಅಥವಾ ನಿಮ್ದು ಯಾವುದು ರಾಜ್ಯ ಇದೆ, ಯಾವುದು ಸ್ಟೇಟ್ ಇದೆ. ಎಕ್ಸಾಮ್ ಸೆಂಟರ್ ವಿಶ್ ಟು ಅಪಿಯರ್ ಅಂತ ಇರ್ತದೆ, ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿದ್ದೀರಿ ಆ ಡಿಸ್ಟ್ರಿಕ್ಟನ್ನು ಕರೆಕ್ಟಾಗಿ ಹಾಕಿ. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಅಂತ ಇರ್ತದೆ, ಪ್ಲೀಸ್ ಗೋ ಟು ದಟ್. ನೆಕ್ಸ್ಟ್, ಆರ್ ಯು ಎಲಿಜಿಬಲ್ ಟು ಕ್ಲೇಮ್ ರಿಸರ್ವೇಷನ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಅಂತ ಇರ್ತದೆ. ಸೊ ಎಸ್ ಆರ್ ನೋ ಅಂತ ಹಾಕಬೇಕಾಗ್ತದೆ. ಎಸ್ ಅಂತ ಹಾಕಿದ್ರೆ ಯಾವ ರಾಜ್ಯ ಅಂದರೆ ಯಾವ ಪ್ಲೇಸಲ್ಲಿ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಬರ್ತದೆ. ಹೌದಾ. ಸೊ ಇದರಲ್ಲಿ ಒಂದಷ್ಟು ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಸ್ ಲಿಸ್ಟ್ ಬರ್ತದೆ. ಯಾವ ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್ ನಿಮಗೆ ನಿಯರೆಸ್ಟ್ ಇದೆ ಅದನ್ನು ಕ್ಲಿಕ್ ಮಾಡಿ. ರೈಟ್. ಸೊ ಆರ್ ಯು ಎಲಿಜಿಬಲ್ ಟು ಕ್ಲೇಮ್ ರಿಸರ್ವೇಷನ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಅಂದರೆ ಅಪ್ಲಿಕೇಬಲ್ ಓನ್ಲಿ ಫಾರ್ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ. ನೆನ್ಪಿಟ್ಕೊಳ್ಳಿ, ಅಗ್ರಿಕಲ್ಚರ್ ಕೋಟಾ ಅಂತ ಅಂದರೆ ನಿಮಗೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ, ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ನೀವು ಬರೀಬೇಕಾಗ್ತದೆ. ಸೊ ಅದಕ್ಕೆ ರಿಮೆಂಬರ್, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಎಲ್ಲಿ ಬರೀತೀವಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದರೆ ಯಾವುದೇ ರೀತಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ನಿಮಗೆ ಆ ಸ್ಥಳವನ್ನು ಅವರು ಕೇಳೋದಿಲ್ಲ. ಸೊ ಇಲ್ಲಿ ಎಸ್ ಆರ್ ನೋ ಅನ್ನೋದನ್ನು ಹಾಕಿ. ಸೊ ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಿ. ರೈಟ್. ಸ್ಲೇವ್ ಅಂತ ಇಲ್ಲಿ ಕ್ಲಿಕ್ ಆಗೋದಿಲ್ಲ, ಯಾಕಂದರೆ ಪ್ಲೀಸ್ ಎಲಿಜಿಬಿಲಿಟಿ ಕ್ಲಾಸ್ ಕೂಡ ಹಾಕಿ ಅಂತ ಇದೆ. ಸೊ ನಾನು ಹಾಕಿಲ್ಲ ಅನ್ನೋದಕ್ಕೆ ಸೇವ್ ಆಗೋದಿಲ್ಲ. ಫೈನ್. ಸೊ ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಡೀಟೇಲ್ಸ್. ಮತ್ತೆ ಈ 3 ಗೆರೆ ಕಾಣಿಸ್ತದೆ ನಿಮಗೆ, ಆ 3 ಗೆರೆ ಮೇಲೆ ಇದನ್ನು ಕ್ಲಿಕ್ ಮಾಡಿ. ರೈಟ್. ಸೊ ಈ 3 ಲೈನ್ಸ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರಿಸರ್ವೇಷನ್ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ರೈಟ್. ರಿಸರ್ವೇಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಯಾವ್ಯಾವ ಒಂದು ಪಾಯಿಂಟ್ಸ್ ಬರ್ತದೆ ನೋಡಿ. ರಿಲಿಜನ್ ಅಂತ ಬರ್ತದೆ, ರಿಲಿಜನ್ ಯಾವುದು ಅಂತೇಳಿ ನೀವು ಕ್ಲಿಕ್ ಮಾಡಿ. ನೇಮ್ ಆಫ್ ದ ಕಾಸ್ಟ್ ಅಂತ ಬರ್ತದೆ, ಆಸ್ ಮೆನ್ಷನ್ಡ್ ಇನ್ ದ ಕಾಸ್ಟ್ ಸರ್ಟಿಫಿಕೇಟ್. ರೈಟ್. ಜನರಲ್ ಮೆರಿಟ್ ಆದರೆ ಪ್ರಾಬ್ಲಮ್ ಇಲ್ಲ, ಬೇರೆ ಕಾಸ್ಟ್ದವರು ಬಹಳ ಕೇರ್ಫುಲ್ ಆಗಿ ಇದನ್ನು ಫಿಲ್ ಮಾಡಬೇಕು. ಇಲ್ಲಿ ನಿಮ್ಮ ಕಾಸ್ಟ್ ಯಾವುದು ಅನ್ನೋದನ್ನು ಕ್ಲಿಕ್ ಮಾಡಿ. ರೈಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇನಾದರೂ ಹಿಂದೂ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಾನು ನನ್ನ ಕಾಸ್ಟನ್ನು ಬರೀಬೇಕು. ಆ್ಯನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಫ್ರಮ್ ಆಲ್ ದ ಸೋರ್ಸಸ್ ಇನ್ ರುಪೀಸ್ ಅಂತ ಇರ್ತದೆ. ಇಲ್ಲಿ ಆ್ಯನ್ಯುವಲ್ ಇನ್ಕಮನ್ನು ಕರೆಕ್ಟಾಗಿ ಟೈಪ್ ಮಾಡಿ. ಯಾವುದೋ ಈಗ 10 ಲಕ್ಷ ರೂಪಾಯಿ ಇರ್ತದೆ ಆ್ಯನ್ಯುವಲ್ ಇನ್ಕಮ್ಮು, ನೀವು 1 ಲಕ್ಷ ರೂಪಾಯಿ ಅಂತೇಳಿ ಇಂಥ ಯಾವುದೇ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಏನಿದೆ ಅಲ್ಲಿ ಫಿಲ್ ಮಾಡಿ. ಸೊ ಆ್ಯನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಫ್ರಮ್ ಆಲ್ ದ ಸೋರ್ಸ್ ಅಂಡ್ ರುಪೀಸ್ ಅಂತ ಆಯಿತು. ಸೆಲೆಕ್ಟ್ ಹಿಯರ್ ನೋಡಿ, ಸೆಲೆಕ್ಟ್ ಎಲಿಜಿಬಲ್ ರಿಸರ್ವೇಷನ್ ಕ್ಯಾಟಗರಿ ಆಸ್ ಮೆನ್ಷನ್ಡ್ ಇನ್ ಕಾಸ್ಟ್ ಆರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರ್ತದೆ. ಅಂದರೆ ಇದರಲ್ಲಿ ಸೆಲೆಕ್ಟ್ ಅಂತ ಮಾಡಬೇಕಾದ್ರೆ ನೀವೇನಾದರೂ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದವರಾದರೆ ಈ ವರ್ಷ ಗೊತ್ತಿರಲಿ 8 ಲಕ್ಷಕ್ಕಿಂತ ಕೆಳಗಡೆ ಇರೋರು ಕಾಸ್ಟ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬೋದು. ಹೌದಾ. ಸೊ ಇದರಲ್ಲಿ ಯಾವ ಒಂದು ಕ್ಯಾಟಗರಿ ನಿಮ್ಮದು ಬರ್ತದ ಅಂತ ನೋಡ್ಕೊಳ್ಳಿ. ಜನರಲ್ ಮೆರಿಟ್ ಬಂದರೆ ಜನರಲ್ ಮೆರಿಟ್ ಅಂತ ಹಾಕಿ ಅಷ್ಟೇ. ಎಂಟರ್ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಅಂತ ಇರ್ತದೆ. ಹೌದಾ. ಸೊ ಎಂಟರ್ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಅಂತ ಇರ್ತದೆ. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ. ಇದು ಯಾರಿಗೆ? SC ST ಕ್ಯಾಟಗರಿ 1 ಅವರಿಗೆ ಮಾತ್ರ ಇರ್ತದೆ. ಸೊ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಹಾಕಿ. ಎಂಟರ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಅಂತ ಇರ್ತದೆ. ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಏನಿದೆ ಇದನ್ನು GM ದವರು ಕೂಡ ಹಾಕ್ಬೋದು, ಜನರಲ್ ಮೆರಿಟ್ ದವರು ಕೂಡ ಹಾಕ್ಬೋದು. ಯಾಕಂತಂದ್ರೆ ಇಲ್ಲೊಂದು SNQ ಕೋಟಾ ಅಂತ ಬರ್ತದೆ.
SNQ ಕೋಟಾ ಅಂತ ಅಂದರೆ ವಾರ್ಷಿಕವಾಗಿ 8 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಆದಾಯ ಇರುವಂತಹ ಫ್ಯಾಮಿಲಿಯವರು, ಸೊ ನೀವು SNQ ಕೋಟಾಕ್ಕೆ ಆಟೋಮೆಟಿಕಲಿ ಎಲಿಜಿಬಲ್ ಆಗಿಬಿಟ್ಟಿರ್ತೀರಿ. ಸೊ SNQ ಕೋಟಾ, ನೀವು SNQ ಕೋಟಾ ಬೇಕು ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತೇಳಿ ನೀವು ಒಂದು ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗ್ತದೆ. ಸೊ ಅದು 5% ಸೀಟ್ಸ್ ಇರ್ತದೆ ಪ್ರತಿಯೊಂದು ಕಾಲೇಜಲ್ಲೂ ಕೂಡ. ಬಹಳ ಕಡಿಮೆ ಫೀಸ್, 4,000-5,000 ರುಪೀಸಲ್ಲಿ ನಿಮ್ಮ 1 ವರ್ಷದ ಇಂಜಿನಿಯರಿಂಗ್ ಕೋರ್ಸಸ್ಗಳು ಮುಗಿದು ಹೋಗ್ಬಿಟ್ಟಿರ್ತದೆ. ಸೊ SNQ ಕೋಟಾ ಅಂದರೆ ಅದು ರೈಟ್, ಸೂಪರ್ ನ್ಯೂಮರರಿ ಕೋಟಾ ಅಂತ ಕರೀತಾರೆ. ಸೊ ಅದರ ಏನಾದರೂ ಅವಶ್ಯಕತೆ ನಿಮಗೆ ಇತ್ತು ಅಂತಂದ್ರೆ, ನಿಮ್ಮ ಒಂದು ಇನ್ಕಮ್, ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ನೀವು ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಮಾಡಿಸಬೇಕಾಗ್ತದೆ. ಅದರ RD ನಂಬರ್ನ ಹಾಕಬೇಕಾಗ್ತದೆ. ರಿಮೆಂಬರ್, ಅಂತ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಹತ್ತಿರದ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಕೇಳ್ಕೊಂಡು ಬನ್ನಿ, ಎಷ್ಟು ದಿವಸದಲ್ಲಿ ಆ ಸರ್ಟಿಫಿಕೇಟನ್ನು ಮಾಡಿಕೊಡ್ಬೋದು ಅಂತೇಳಿ. ಸೊ ಜುಲೈ 15ರ ಒಳಗೆ ಏನಾದರೂ ಸಾಧ್ಯತೆ ಇದ್ದರೆ, ಜುಲೈ 10ರ ಒಳಗೆ ಸಾಧ್ಯತೆ ಇದ್ದರೆ ಅದನ್ನು ಮಾಡಿಸ್ಕೊಂಡ ಮೇಲೆ ಇದನ್ನು ಎಂಟರ್ ಮಾಡಿ. ಇಲ್ಲ ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಹೋಗಬೇಡಿ. ರೈಟ್. ಸೊ ಎಂಟರ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಅಂತ ಆಯಿತು. ಮದರ್ ಟಂಗ್ ಅನ್ನು ಹಾಕಿ, ಆಸ್ ಪರ್ ಸ್ಕೂಲ್ ರೆಕಾರ್ಡ್ ಮದರ್ ಟಂಗ್ ಏನಿದೆ ಅದನ್ನು ಆ್ಯಡ್ ಮಾಡಿ. ಆರ್ ಯು ಎಲಿಜಿಬಲ್ ಟು ಕ್ಲೇಮ್ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್, ಅಂದರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅಂತ ಇರ್ತದೆ. ನೀವೇನಾದರೂ ಹೈದರಾಬಾದ್ ಕರ್ನಾಟಕ ರೀಸನ್ದಲ್ಲಿ ಬರೋರಾಗಿದ್ರೆ ಇಲ್ಲಿ ಎಸ್ ಅಂತ ಒತ್ತಬೇಕಾಗ್ತದೆ. ಎಸ್ ಅಂತ ಒತ್ತಿದ್ರೆ RD ನಂಬರ್ನ ಕೇಳ್ತದೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೂ ಕೂಡ ಈಗ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಹೇಗಿರ್ತದೆ ಪ್ರೊಸೆಸ್ ಅಂತ ಅಂದರೆ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು, ಇದ್ದರೆ ಅದರ RD ನಂಬರ್ನ ಎಂಟ್ರಿ ಮಾಡಬೇಕು. ಈಗ ನೀವು ಎಂಟರ್ ಮಾಡಿದಂಥ RD ನಂಬರನ್ನು ನೀವು ಯಾವಾಗ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಿ KE ಆಫೀಸಿಗೆ, ಆವಾಗ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡಿದಾಗ ಏನಾದರೂ ರಾಂಗ್ ಕಂಡು ಬಂದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಅವರು ಪ್ರೊಸೆಸ್ ಮಾಡೋದಿಲ್ಲ. ಅಂದರೆ ನೀವು ಯಾವುದೇ ಸೀಟು ಪಡ್ಕೊಂಡಿದ್ರು ಅಥವಾ ಯಾವುದೇ ರ್ಯಾಂಕ್ ಬಂದಿದ್ದರೂ ಕೂಡ ನಿಮಗೆ ಯಾವುದೇ ರೀತಿಯ ಮಾನ್ಯತೆ ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಏನಾದರೂ ಈಗ ಕನ್ಫರ್ಮೇಷನ್ ಇದ್ದರೆ, ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಬರೋದಿಲ್ಲ ಅಂದರೆ ಹಾಕ್ಲಿಕ್ಕೆ ಹೋಗಬೇಡಿ. ಬರ್ತೀನಿ ಅಂದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಆ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ನಾನು ನೋ ಅಂತ ಕ್ಲಿಕ್ ಮಾಡ್ತೀನಿ. ಹ್ಯಾವ್ ಯು ಸ್ಟಡಿಡ್, ಇದು ಬಹಳ ಇಂಪಾರ್ಟೆಂಟ್. ಇವು 2 ಪಾಯಿಂಟ್ ಏನಿದೆ ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಲಾಸ್ಟ್ ಇಯರ್ ಬಹಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ಗಳು ತಪ್ಪು ಮಾಡಿ ಬಹಳ ತ್ರಾಸಪಟ್ಟಿದ್ದನ್ನು ನಾನು ನೋಡಿದ್ದೀನಿ. ಹ್ಯಾವ್ ಯು ಸ್ಟಡಿಡ್ ಇನ್ ರೂರಲ್ ಏರಿಯಾ ಆಫ್ ಕರ್ನಾಟಕ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ಅಂತ ಇರ್ತದೆ. ಸೊ ಹೋಗಿ ನಿಮ್ಮ ಸ್ಕೂಲಿಗೆ ಫೋನ್ ಮಾಡಿ ಆದರೂ ಕೇಳ್ಕೊಳ್ಳಿ, ವೆದರ್ ದಟ್ ಏರಿಯಾ ವೇರ್ ಯುವರ್ ಸ್ಕೂಲ್ ಈಸ್ ಪ್ರೆಸೆಂಟ್, ವೆದರ್ ದಟ್ ಕಮ್ಸ್ ಅಂಡರ್ ರೂರಲ್ ಏರಿಯಾ ಆರ್ ನಾಟ್ ಅಂತ ಹೇಳಿ. ಅದಾದಮೇಲೆ ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ಆರ್ 10 ಫುಲ್ ಅಕಾಡೆಮಿಕ್ ಇಯರ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೀವೊಂದು 4 ವರ್ಷ ಕನ್ನಡ ಮೀಡಿಯಮು, 5 ವರ್ಷ ಇಂಗ್ಲಿಷ್ ಮೀಡಿಯಮು ನಡೆಯೋದಿಲ್ಲ. ಪ್ರತಿಯೊಂದು 1st ಇಂದ 10th ವರೆಗೂ ಕನ್ನಡ ಮೀಡಿಯಂದಲ್ಲೇ ಕಲ್ತವರಾಗಿದ್ದರೆ ಇದನ್ನು ಎಸ್ ಅಂತ ಒತ್ತಿ, ಇಲ್ಲ ಅಂತಂದರೆ ನೋ ಅಂತ ಒತ್ತಿ. ರೈಟ್. ಸೊ ಭಾಳ ಇಂಪಾರ್ಟೆಂಟ್ ಇವೆರಡೂ ಕೂಡ. ರೂರಲ್ ಅಂದರೆ ನೀವು ಕಲ್ತಿರುವಂಥ ಸ್ಕೂಲು ರೂರಲ್ ಏರಿಯಾದಲ್ಲಿ ಬರಬೇಕು. ಅದನ್ನು ಯಾರಿಗೆ ಕೇಳಬೇಕು ಅಂದರೆ ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಅಲ್ಲಿ ಕೇಳಬೇಕು, ನೀವು ಕಲ್ತಿರುವಂಥ ಸ್ಕೂಲಲ್ಲಿ ಕೇಳಬೇಕು. ಸೊ ಎಸ್ ಅಂತ ಆಗಿದ್ರೆ ಎಸ್ ಅಂತ ಒತ್ತಿ, ಇಲ್ಲ ಅಂದರೆ ನೋ ಅಂತ ಒತ್ತಿ. ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ಅಂತ ಇರ್ತದೆ. 10 ಫುಲ್ ಇಯರ್ಸ್ ಇದ್ದರೆ ಎಸ್ ಅಂತ ಒತ್ತಿ, ಇಲ್ಲ ಅಂದರೆ ನೋ ಅಂತ ಒತ್ತಿ. ಆರ್ ಯು ಸನ್ ಆಫ್ ಡಾಟರ್ ಆಫ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಅಂತ ಇರ್ತದೆ, ಅದನ್ನು ಕೇಳ್ಕೋಬೇಕು, ನಿಮ್ಮ ಅಪ್ಪ ಅಮ್ಮನಿಗೆ ಕೇಳ್ಕೋಬೇಕು. ಅದನ್ನು ಕೇಳಿಕೊಂಡು ಎಸ್ ಆರ್ ನೋ ಅಂತ ಒತ್ತಿ ನಿಮಗೆ ಬಿಟ್ಟಿದ್ದು. ದೆನ್ ಸ್ಪೆಷಲ್ ಕ್ಯಾಟಗರಿ, ಬಹಳ ಇಂಪಾರ್ಟೆಂಟ್ ಇದು. ಈ ಸ್ಪೆಷಲ್ ಕ್ಯಾಟಗರಿಯಲ್ಲಿ ನೀವು ಬರ್ತೀರಾ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅಂದರೆ ನಿಮ್ಮ ಕಾಲೇಜಲ್ಲಿ NCC, ಸ್ಪೋರ್ಟ್ಸ್, ಸ್ಕಾಟ್ ಆ್ಯಂಡ್ ಗೈಡ್ಸ್ ಇವೆಲ್ಲದಕ್ಕೂ ಕೂಡ ರಿಮೆಂಬರ್ ಒಂದಷ್ಟು ಕಂಡೀಷನ್ಸನ್ನು ನಿಮ್ಮ ಒಂದು ಬ್ರೋಷರಲ್ಲಿ ಕೊಟ್ಟಿದ್ದಾರೆ. ಬ್ರೋಷರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೋರ್ಟ್ಸ್ ಅಂತ ಇದೆ, ಹೌದಾ? ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಂತ ಇದೆ, ನೀವು ನಿಮ್ಮ ಕಾಲೇಜ್ ಲೆವೆಲ್ದಲ್ಲಿ ಫಸ್ಟ್ ಬಂದಿರ್ಬೋದು ರನ್ನಿಂಗಲ್ಲಿ. ಸೊ ನೀವು ಇಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಸೊ ಸ್ಟೇಟ್ ಲೆವೆಲ್ ಯಾವ್ಯಾವ ಸ್ಪೋರ್ಟ್ಸ್ ಇದೆ, ನ್ಯಾಷನಲ್ ಲೆವೆಲ್ ಯಾವ್ಯಾವ ಸ್ಪೋರ್ಟ್ಸ್ ಇದೆ ಅನ್ನೋದನ್ನು ನಿಮ್ಮ ಲೀಸ್ಟಲ್ಲಿ ಕೊಟ್ಟಿದ್ದಾರೆ. ಯಾವುದರಲ್ಲಿ? ಬ್ರೋಷರಲ್ಲಿ ಕೊಟ್ಟಿದ್ದಾರೆ. ಪ್ಲೀಸ್ ಗೋ ಥ್ರೂ ದಟ್ ಬ್ರೋಷರ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಸ್ಪೋರ್ಟ್ಸ್ ಕೋಟಾ ಅಥವಾ ಯಾವುದಂತ ಕೋಟಾ ಅಂತ ನೋಡಿ, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, PH, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಆಂಗ್ಲೋ ಇಂಡಿಯನ್ ಯಾವುದು ಬರ್ತದ ಅಂತ ನೋಡಿಕೊಂಡು ಕರೆಕ್ಟಾಗಿ ಎಂಟ್ರಿಯನ್ನು ಮಾಡಿ. ಅಪ್ಲಿಕೇಬಲ್ ಓನ್ಲಿ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸ್. ಇಲ್ಲಿ ರಿಲಿಜಿಯಸ್ ಮೈನಾರಿಟಿ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇದೆ. ರಿಲಿಜಿಯಸ್ ಮೈನಾರಿಟಿಯಲ್ಲಿ ನೀವು ಬರೋರಾಗಿದ್ದರೆ ಎಸ್ ಅಂತ ಒತ್ತಿ, ಇಲ್ಲ ಅಂದರೆ ನೋ ಅಂತ ಒತ್ತಿ. ಸೊ ದೆನ್ ಕ್ಲೇಮಿಂಗ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿಯಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ಗಳು ಬರ್ತದ ಅನ್ನೋದನ್ನು ನಿಮ್ಮ ಒಂದು ಬ್ರೋಷರಲ್ಲಿ ಕೊಟ್ಟಿರ್ತಾರೆ, ಅದನ್ನು ಓದಿಕೊಂಡು ಲಿಂಗ್ವಿಸ್ಟಿಕ್ ಮೈನಾರಿಟಿ ಆದರೆ ಎಸ್ ಅಂತ ಒತ್ತಿ, ಇಲ್ಲ ಅಂದರೆ ನೋ ಅಂತ ಒತ್ತಿ. ಇಲ್ಲೂ ಕೂಡ ಗೊತ್ತಿರಲಿ, ಓನ್ಲಿ ಟು ದೋಸ್ ಹೂ ಹ್ಯಾವ್ ಸ್ಟಡೀಡ್ ಫುಲ್ ಅಕಾಡೆಮಿಕ್ ಇಯರ್ ಇನ್ ಕರ್ನಾಟಕ ಬಿಟ್ವೀನ್ 1 to 12th ಸ್ಟ್ಯಾಂಡರ್ಡ್ದವರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ. ಸೊ ಇಂಪಾರ್ಟೆಂಟ್, ಓದಿಟ್ಕೊಂಡಿರಿ. ಆ್ಯಂಡ್ ದಿಸ್ ಈಸ್ ಫಾರ್, ರಿಮೆಂಬರ್, ದಿಸ್ ಈಸ್ ಫಾರ್
ಅಪ್ಲಿಕೇಬಲ್ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಡಿಸಿಪ್ಲಿನ್. ಸೊ ಅಂದರೆ ಮೆಡಿಕಲ್ ಆ್ಯಂಡ್ ಡೆಂಟಲ್ ಡಿಸಿಪ್ಲಿನ್ ಅಂದರೆ ನೀಟ್ ಎಕ್ಸಾಮನ್ನು ಬರೆದು KEA ಥ್ರೂ ಅಡ್ಮಿಷನ್ ತೊಗೊಳ್ಳೋರಿಗೆ. ನೀವು ಇಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಇಲ್ಲಿ ಏನೂ ಎಂಟರ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಸಪರೇಟಾಗಿ ಎಂಟರ್ ಮಾಡೋದಕ್ಕೆ ನಿಮ್ಮ ನೀಟ್ ಎಕ್ಸಾಮ್ ರಿಸಲ್ಟ್ ಆದಮೇಲೆ KEAದಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ. ಅವತ್ತಿನ ದಿವಸ ನೀವು ಇದನ್ನು ಮಾಡ್ಬೋದು. ಅಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ನಿಮಗೆ 100% ಗೊತ್ತಿತ್ತು ಅಂದರೆ ಯು ಕ್ಯಾನ್ ಪುಟ್ ಇಟ್ ಹಿಯರ್. ಓಕೆ, ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಾದಮೇಲೆ ಸೇವ್ ಅಂತ ಒತ್ತಿದ ಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದು. ನಾನು ಯಾವುದೂ ಇದನ್ನು ಫಿಲ್ ಮಾಡಿಲ್ಲ, ಅದಕ್ಕೆ ನಾನು ಇಲ್ಲಿ ಸೇವ್ ಅಂತ ಒತ್ತೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಮತ್ತೆ ಇಲ್ಲಿ 3 ಲೈನ್ ಏನು ಕಾಣಿಸ್ತೋ ಅದನ್ನು ಕ್ಲಿಕ್ ಮಾಡಿ ಸ್ಟಡಿ ವಿವರ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ. ಅಂದರೆ ಅಧ್ಯಯನ ವಿವರ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಸ್ಕೂಲನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಸ್ಕೂಲನ್ನು ಎಂಟ್ರಿ ಮಾಡಬೇಕು. ಆ ಸ್ಕೂಲನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ ಸ್ಟಡಿಡ್ ಅನ್ನೋದು ಇರ್ತದೆ. ಇಲ್ಲಿ ಸೆಲೆಕ್ಟ್ ಮಾಡಿ ಯಾವ್ಯಾವ ಕ್ಲಾಸು ಯಾವ್ಯಾವ ಇಯರ್ ಅಂತ ಹೇಳಿ. ಇಲ್ಲಿ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ನೀವು 1 to 4th ಒಂದು ಸ್ಕೂಲಲ್ಲಿ ಬರೆದಿರ್ತೀರಿ, 4th to 8th ಒಂದು ಸ್ಕೂಲಲ್ಲಿ ಕಲ್ತಿರ್ತೀರಿ, 8th to 12th ಒಂದು ಸ್ಕೂಲಲ್ಲಿ ಕಲ್ತಿರ್ತೀರಿ. ಅವು ಎಲ್ಲದೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ PUC ಅಂದರೆ 12th ಸ್ಟ್ಯಾಂಡರ್ಡ್ ವರೆಗೆ ಎಲ್ಲ ವರ್ಷವನ್ನು ಮೆನ್ಷನ್ ಮಾಡಿ ಇಯರ್ ಆಫ್ ಸ್ಟಡಿ ಫ್ರಾಮ್ ಅಂತ ಮೆನ್ಷನ್ ಮಾಡಿ ಇದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಇದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಇದನ್ನು ಎಂಟ್ರಿ ಮಾಡಿದರೆ ಸೊ ಸ್ಟಡಿ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಆದ ಹಾಗೆ ಆಗ್ತದೆ. ನೆಕ್ಸ್ಟ್ ಮುಂದಿನ ಡೀಟೇಲ್ಸ್ಗೆ ಮತ್ತೆ ಹೋಗೋಣಂತೆ. ಸೊ ಫೋಟೋ ಅಂತ ಇದೆ, ಭಾವಚಿತ್ರ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಭಾವಚಿತ್ರವನ್ನು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಕಂಡೀಷನ್ ಏನಿದೆ, ಸೊ ನೀವು ಸ್ಕ್ಯಾನ್ ಮಾಡಿದ ಭಾವಚಿತ್ರ ಅಂದರೆ ನಿಮ್ಮ ಫೋಟೋಗ್ರಾಫ್ ಆಫ್ ದ ಫುಲ್ ಸಿಗ್ನೇಚರ್ ಪ್ಲಸ್ ನಿಮ್ಮ ಒಂದು ಫೋಟೋಗ್ರಾಫ್, ಥರ್ಡ್ ಒನ್ ನಿಮ್ಮ ಪೇರೆಂಟ್ಸ್ ಸೈನ್, ನಿಮ್ಮ ಸೈನು, ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್, ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಇಲ್ಲ ಅಂದರೆ ಥಂಬ್ ಇಂಪ್ರೆಷನ್, ಮತ್ತೆ ನಿಮ್ಮ ಫೋಟೋ. ಇವು ಮೂರೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. 3.5 to 4.5 ಸೆಂಟಿಮೀಟರ್ ಅಥವಾ ಸಹಿ ಇರುವಂಥದ್ದು, ಸಿಗ್ನೇಚರ್ ಇರುವಂಥದ್ದು 3.5 to 1.5 ಸೆಂಟಿಮೀಟರ್ ಡೈಮೆನ್ಷನ್ನೇ ಇರಬೇಕು ಅಂತ ಇದೆ. ಲೆಸ್ ದ್ಯಾನ್ 40 KB ಇರಬೇಕು ಅಂತ ಇದೆ. ಸೊ ಇದಕ್ಕೆ ನಾನು ಜಸ್ಟ್ ಈಗ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತೇಳಿ. ಅದನ್ನು ಕನ್ವರ್ಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಫೈಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಒತ್ತಿ. ಇಲ್ಲಿನೂ ಕೂಡ ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಒತ್ತಿ. ಸೊ ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಒತ್ತಿ. ಇಲ್ಲಿ ಎಲ್ಲೂ ಕೂಡ ಅಭ್ಯರ್ಥಿಯ ಥಂಬ್ ಇಂಪ್ರೆಷನ್ ಅಂತ ಕೊಟ್ಟಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ಒಂದು ಫೋಟೋ, ಇನ್ನೊಂದು ಫುಲ್ ಸಿಗ್ನೇಚರ್. ಫುಲ್ ಸಿಗ್ನೇಚರ್ ಅಂದರೆ ಫುಲ್ ಹೆಸರಲ್ಲ, ನಿಮ್ಮ ಸಿಗ್ನೇಚರ್ ಗೊತ್ತಿರಲಿ. ನಿಮ್ಮ ಸಿಗ್ನೇಚರ್ ಚೇಂಜ್ ಮಾಡಬಾರ್ದು ನಿಮ್ಮ ಒಂದು ಅಡ್ಮಿಷನ್ ಆಗೋ ತನಕ. ಸೊ ದೆನ್ ಇಲ್ಲಿ ನೋಡ್ಬೋದು ನಿಮ್ಮ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಸಿಗ್ನೇಚರ್ ಅಥವಾ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಇದೆ. ಸೊ ಅದನ್ನು ಹಾಕಬೇಕಾಗ್ತದೆ, ಗೊತ್ತಿರಲಿ. ಇದಿಷ್ಟು ಆದರೆ ಈ ಒಂದು ಪಾರ್ಟ್ ಮುಗಿದಾಗ್ತದೆ. ಸೊ ಮತ್ತೆ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣಂತೆ. ಇಲ್ಲಿ ಡಿಕ್ಲರೇಷನ್ ಅಂತ ಇರ್ತದೆ. ಡಿಕ್ಲರೇಷನ್ ಅಲ್ಲಿ ಇರ್ತದೆ, ಆನ್ಲೈನ್ ಮುಖಾಂತರ ನೀಡುವ ಎಲ್ಲ ಹೇಳಿಕೆಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಎಂದು ನಿಖರವೆಂದು ಈ ಮೂಲಕ ಘೋಷಿಸುತ್ತೇನೆ ಅಂತ ಹೇಳಿರ್ತದೆ. ಸೊ ಅದನ್ನ ಎಸ್ ಅಂತ ಒತ್ತಿ. ಫೈನಲ್ ಸಬ್ಮಿಷನ್ ಅಂತ ಇದೆ, ಇಲ್ಲಿ ನೋಡ್ಬೋದು ಫೈನಲ್ ಸಬ್ಮಿಷನ್ ಅಂತ ಇದೆ. ಫೈನಲ್ ಸಬ್ಮಿಷನ್ ಅಂತ ಮಾಡೋದಕ್ಕಿಂತ ಮುಂಚೆ ನೀವು ಒಂದೊಂದು ಸಾರಿ ನೋಡ್ಕೊಳ್ಬೋದು, ಎಲ್ಲ ಡೀಟೇಲ್ಸ್ಗಳನ್ನ ನೀವು ನೋಡ್ಕೊಳ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ದೆನ್ ಯು ಕ್ಯಾನ್ ಗೋ ಫಾರ್ ದಿ ಫೈನಲ್ ಸಬ್ಮಿಷನ್. ಓಕೆ, ನನಗೆ ಇಲ್ಲಿ ನೋಡ್ಬೋದು ಫೈನಲ್ ಸಬ್ಮಿಷನ್ ಅಂತ ಬರ್ತಾ ಇದೆ. ಸೊ ಎಂಟರ್ ರಿಟರ್ನಿಂಗ್ ಟು ದ ಪೇಜ್, ಐ ವಿಲ್ ಕ್ಯಾನ್ಸಲ್ ಇಟ್. ಸೊ ಅದಾದಮೇಲೆ ಪೇಮೆಂಟ್ಸ್ ಅಂತ ಇದೆ, ಪೇಮೆಂಟ್ಸ್ಗೆ ಹೋಗಿ. ನನಗೆ ಇಲ್ಲಿ ಪೇಮೆಂಟ್ಸ್ಗೆ ನಾನು ಇದನ್ನು ತೋರಿಸೋದಕ್ಕೆ ಬರೋದಿಲ್ಲ, ಯಾಕಂತಂದರೆ ಇಲ್ಲಿ ನಂದು ಡೀಟೇಲ್ಸ್ ಎಂಟ್ರಿ ಆಗಿಲ್ಲ ಅಂತ ಬರ್ತದೆ. ಸೊ ಅದಾದಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಅಂತ ಬರ್ತದೆ, ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಪ್ಲಿಕೇಶನನ್ನು ಒಂದು 4 ಕಾಪಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಅದರ ಜೊತೆ ನಿಮ್ಮ ಪಾಸ್ವರ್ಡ್ ಮತ್ತು ID-ಯನ್ನು ಕರೆಕ್ಟಾಗಿ ಬರೆದು ಒಂದು ಕಡೆ ಸೇಫ್ ಗಾರ್ಡ್ ಆಗಿ ಇಟ್ಬಿಡಿ. ಅಪ್ಲಿಕೇಶನ್ ಮೇಲೆ ನೋಡಿ ಹಿಂದ್ಗಡೆ ಹಿಂದಿನ ವರ್ಷ ಪ್ರಿನ್ಸಿಪಲ್ ಸಿಗ್ನೇಚರ್ ಅಂತ ಇತ್ತು, ಈ ವರ್ಷನೂ ಏನಾದರೂ ಪ್ರಿನ್ಸಿಪಲ್ ಸಿಗ್ನೇಚರ್ ಅಂತ ಇದ್ದರೆ ನೀವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ಬೇಕಾದಷ್ಟು ಟೈಮ್ ಇರ್ತದೆ, ಹರಿಬರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದೇನಾದರೂ ಇಲ್ಲ ಅಂತ ಅಂದರೆ ಸೊ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಷ್ಟು ಅಪ್ಲಿಕೇಶನ್ನ ಪ್ರಿಂಟ್ ಹಾಕ್ಸ್ಕೊಂಡು ನೀವು ರೆಡಿ ಇಟ್ಕೊಂಡು ಬಿಟ್ರಿ ಅಂದರೆ ಎಕ್ಸಾಮಿನ ಹಾಲ್ ಟಿಕೆಟ್ ಬರೋದನ್ನು ಮುಂದೆ ವೇಟ್ ಮಾಡಬೇಕಷ್ಟೇ. ಅಂದರೆ ಮುಂದಿನ ನೆಕ್ಸ್ಟ್ ಸ್ಟೆಪ್ ಏನು, ಅಪ್ಲಿಕೇಶನ್ ಪ್ರಿಂಟ್ ಆದಮೇಲೆ ಎಕ್ಸಾಮ್ನ ಹಾಲ್ ಟಿಕೆಟ್. ಇದರ ಮಧ್ಯೆ ಏನಾದರೂ ನಿಮಗೆ ಅನಿಸ್ತದೆ ಇದು ರಾಂಗ್ ಆಗಿದೆ, ಕರೆಕ್ಟ್ ಮಾಡಬೇಕು ಅಂದರೆ ಅವರು ಎಡಿಟ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಎಡಿಟ್ ಮಾಡಬಹುದು. ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದಿ ಫಿಲ್ಲಿಂಗ್ ದ ಅಪ್ಲಿಕೇಶನ್. ಇದರಲ್ಲಿ ಸ್ವಲ್ಪ ವಿಡಿಯೋ ದೊಡ್ಡದಾಗಿರ್ಬೋದು. ಸೊ ಯಾವ ಒಂದು ಪಾಯಿಂಟ್ ನಿಮಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಆ ಒಂದು ಪಾಯಿಂಟನ್ನು ನೀವು ನೋಡಿಕೊಂಡು ಯಾವುದೇ ರೀತಿ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾವುದೇ ರೀತಿ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದರೆ ಅಂದರೆ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ನಾನು ನಿಮಗೊಂದು ಇಮೇಲ್ ID-ಯನ್ನು ಕೊಟ್ಟಿರ್ತೀನಿ. ಸೊ ನನ್ನ ಇಮೇಲ್ ID, ಅದಕ್ಕೆ ಇಮೇಲ್ ಮಾಡಿದರೆ ನಾನು ನಿಮಗೇನಾದರೂ ನನಗೆ ಗೊತ್ತಿರುವಂಥ ಸಹಾಯವನ್ನು ನಿಮಗೆ ಮಾಡಬಹುದು. ನನ್ನ ಇಮೇಲ್ ID ಇಷ್ಟೇ, RLHK
CHEM ಎಲ್ಲದೂ ಕೂಡ ಸ್ಮಾಲ್ ಲೆಟರ್. ಅದಾದಮೇಲೆ ನಂಬರ್ 6 ಅನ್ನು ಕ್ಲಿಕ್ ಮಾಡಿ, ಯಾವುದೇ ಸ್ಪೇಸ್ ಕೊಡೋದಕ್ಕೆ ಹೋಗಬೇಡಿ. ಅಂತ ಹಾಕಿ gmail.com ಅಂಥೇಳಿ ತಗೊಳ್ಳಿ, gmail.com, ರೈಟ್. RLHKCHEM6@gmail.com. ಇದಕ್ಕೆ ನೀವೇನಾದರೂ ಕ್ವೈರಿಯನ್ನು ಹಾಕಿ ನಾನು ಫ್ರೀ ಇದ್ದಾಗ ನಿಮಗೆ ರಿಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣಂತೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.